ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ. ದೇವರ ಪರಿಶುದ್ಧವುಳ್ಳ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಈ ವೇಳೆಯಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸುವುದಕ್ಕಾಗಿ ಇವತ್ತು ನಿಮ್ಮ ಚಿತ್ತವನ್ನು ದೇವರ ಕಡೆಗೆ, ದೇವರ ವಾಕ್ಯದ ಕಡೆಗೆ ತಿರುಗಿಸುವುದಕ್ಕಾಗಿ ನಾನು ಕೇಳಿಕೊಳ್ಳುವನಾಗಿದ್ದೇನೆ. ದೇವರಿಗೆ ಸ್ತೋತ್ರವಾಗಲ್ಪಡಲಿ. ಇವತ್ತು ನಾನು ಮುಖ್ಯವಾಗಿ ಮಾತಾಡಲಿಕ್ಕೆ ಆಯ್ದುಕೊಂಡಂಥ ವಿಷಯ ಭಾಗ ಅನ್ಯೂನ್ಯತೆ ಕುರಿತಾಗಿ ನಾನು ಮಾತಾಡುವುದಕ್ಕೆ ನಾನು ಇಷ್ಟಪಡುವನಾಗಿದ್ದೇನೆ. ದೇವರಿಗೆ ಸ್ತೋತ್ರ. ಅನ್ಯೂನ್ಯತೆ ಇವತ್ತು ಸತ್ಯವೇದದಲ್ಲಿ ದೇವ ಮಕ್ಕಳ ವಿಷಯದಲ್ಲಿ ದೇವರಿಗೂ ದೇವರ ಭಕ್ತರಾಗಿರುವಂತಹ ಮನುಷ್ಯರಾಗಿರುವ ನಮ್ಮ ಜೀವಿತದಲ್ಲಿ ಇರುವಂತ ಒಂದು ಸಂಬಂಧದ ಕುರಿತಾಗಿ ಆ ಅನ್ಯೂನ್ಯತೆ ಅದು ನಮ್ಮನ್ನು ಆತನ ಮಹಿಮೆಗೆ, ಆತನ ನಡೆಸುವಿಕೆಗೆ, ಆತನಲ್ಲಿ ನೆಲೆಗೊಳ್ಳುವಿಕೆಗೆ, ಆತನಲ್ಲಿರುವವುಗಳಲ್ಲಿ ನಾವು ಭಾಗಿಯಾಗಿದ್ದುಕೊಂಡು ಸಂತೋಷಿಸುವಂತೆ ಯಾವಾಗಲೂ ಆತನನ್ನೇ ನಾವು ಬಯಸುವುದಕ್ಕಾಗಿ ಉತ್ಸುಕರನ್ನಾಗಿ ಮಾಡುವಂಥದ್ದ ಒಂದು ಕಾರ್ಯವೇ ಅದು ಅನ್ಯೂನ್ಯತೆ ಆಗಲ್ಪಟ್ಟಿದೆ. ಯಾವಾಗ ಯಾರಲ್ಲಿ ಒಬ್ಬ ಸಂಗತಿಗಳಲ್ಲಿ ಅನ್ಯೂನ್ಯತೆ ಇರ್ತದೋ ಆ ಅನ್ಯೂನ್ಯತೆ ದಿನವಿಡೀ ನಮ್ಮನ್ನು ಆ ಸಂಗತಿಗಳಿಂದ, ಆ ವ್ಯಕ್ತಿಗಳಿಂದ, ಆ ಸ್ಥಳಗಳಿಂದ ಅಥವಾ ಆ ಘಟನೆಗಳಿಂದ ನಮ್ಮನ್ನದು ಇಡೀ ದಿವಸ 24 ಗಂಟೆ ಎಲ್ಲ ಗಳಿಗೆಗಳಲ್ಲಿ ನಮ್ಮನ್ನದು ನಮ್ಮ ನೆನಪುಗಳನ್ನು ಮರುಕಳಿಸುತ್ತಾ ನಾವು ಆಂತರಿಕವಾಗಿ ಅದನ್ನು ಯಾವಾಗಲೂ ಅದನ್ನು ಸಂತೋಷಿಸುವ ಹಾಗೆ ಮಾಡುವಂಥ ಕಾರ್ಯಗಳೇ ಅನ್ಯೂನ್ಯತೆಗೆ ಮುಖ್ಯವಾದಂಥ ಕಾರ್ಯವಾಗಲ್ಪಟ್ಟಿದೆ. ದೇವರಿಗೆ ಸ್ತೋತ್ರವಾಗಲ್ಪಡಲಿ. ಹಾಗಾಗಿ ಇವತ್ತು ದೇವರ ಸನ್ನಿಧಿಯಲ್ಲಿ ಅನ್ಯೂನ್ಯತೆ ಕುರಿತಾಗಿ ನಾವು ಇವತ್ತು ದೇವರ ಮಕ್ಕಳು ಯಾವ ವಿಷಯದಲ್ಲಿ, ಯಾರೊಂದಿಗೆ, ಯಾವಾಗ, ಹೇಗೆ ನಾವು ಅನ್ಯೂನ್ಯವುಳ್ಳವರಾಗಿರಬೇಕೆಂಬುದನ್ನು ದೇವರ ವಾಕ್ಯ ನಮಗೆ ಕಲಿಸಿಕೊಡುವಂಥದ್ದನ್ನು ಇವತ್ತು ಧ್ಯಾನಿಸುವುದಕ್ಕಾಗಿ ನಾನು ಇಷ್ಟಪಡುವನಾಗಿದ್ದೇನೆ. ದೇವರಿಗೆ ಸ್ತೋತ್ರ. ಇವತ್ತು ಲೋಕದಲ್ಲಿ ಸೃಷ್ಟಿಕರ್ತನಾಗಿರುವಂಥ, ತಂದೆಯಾಗಿರುವಂಥ ದೇವರು ಇವತ್ತು ಒಂದು ಇಷ್ಟಪಡುವಂಥ ಒಂದು ಸಂಗತಿ, ಒಂದು ಸಂತೋಷ ಪಡುವಂಥ ಒಂದು ಸಂಗತಿ ಒಂದು ವೇಳೆ ಈ ಲೋಕದಲ್ಲಿ ಇದ್ದರೆ, ಇವತ್ತು ದೇವರನ್ನು ಸಂತೋಷಪಡಿಸುವುದಕ್ಕಾಗಿ, ದೇವರನ್ನ ಮಹಿಮೆ ಪಡಿಸುವುದಕ್ಕಾಗಿ ಈ ಲೋಕದಲ್ಲಿ ಯಾವುದಾದ್ರೂ ಒಂದು ಸಂಗತಿಗಳಿದ್ದರೆ ನಾವು ಮಾಡುವಂಥ ಸ್ತುತಿಗಳಿಂದಲೂ, ನಾವು ಮಾಡುವಂಥ ಹಾಡುಗಳಿಂದಲೂ, ನಾವು ಮಾಡುವಂಥ ಪ್ರಾರ್ಥನೆಗಳಿಂದಲೂ, ನಾವು ಮಾಡುವಂಥ ಉಪವಾಸಗಳಿಂದಲೂ, ನಾವು ಸೇರಿ ಬರುವಂಥ ಸಭೆಗಳಿಂದಲೂ, ಸೇರಿ ಬರುವ ಇವತ್ತು ಕೂಟಗಳಿಗಿಂತಲೂ, ನಾವು ಕೊಡುವಂಥ ಕಾಣಿಕೆಗಳಿಂದಲೂ, ಕೊಡುವಂಥ ದಶಮ ಭಾಗಗಳಿಗಿಂತಲೂ, ನಾವು ಈ ಎಲ್ಲ ಸಂಗತಿಗಳಿಗಿಂತಲೂ ದೇವರಲ್ಲಿ ಸಂತೋಷ ಪಡುವ ಅಥವಾ ದೇವರು ನಮ್ಮಲ್ಲಿ ಸಂತೋಷ ಪಡುವ ಒಂದು ವೇಳೆ ಒಂದು ಅದ್ಭುತವಾದ ಸಂಗತಿ ಇದ್ದರೆ ಅದುವೇ ಅನ್ಯೂನ್ಯತೆಯಾಗಲ್ಪಟ್ಟಿದೆ. ಅನ್ಯೂನ್ಯತೆ ಎಲ್ಲಿ ಇರ್ತದೋ, ಅನ್ಯೂನ್ಯತೆ ಯಾವ ಭಕ್ತನು ಬಯಸ್ತಾನೋ, ಅನ್ಯೂನ್ಯತೆಯೊಂದಿಗೆ ದೇವರಲ್ಲಿ ಯಾರು ಇರ್ತಾರೋ ಅದರಲ್ಲಿ ದೇವರು ಅವನೊಂದಿಗೆ ಆತನು ಸಂತೋಷ ಪಡುವ ದೇವರೆಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನಾವು ಓದಿಕೊಳ್ಳುವರಾಗಿದ್ದೇವೆ. ದೇವರಿಗೆ ಸ್ತೋತ್ರ. ಲೌಕಿಕವಾಗಿ ನಾವು ನೆನೆಸುವುದಾದರೆ ಇವತ್ತು ಕುಟುಂಬದ ಕುರಿತಾಗಿರುವ ಅನ್ಯೂನ್ಯತೆ, ಮಕ್ಕಳಲ್ಲಿರುವಂತಹ ಅನ್ಯೂನ್ಯತೆ, ದಂಪತಿಗಳಲ್ಲಿರುವಂತಹ ಅನ್ಯೂನ್ಯತೆ, ಇವತ್ತು ರಕ್ತ ಸಂಬಂಧಿಕರಲ್ಲಿರುವಂತಹ ಅನ್ಯೂನ್ಯತೆ, ಇವತ್ತು ನಮ್ಮ ಸ್ನೇಹಿತರಲ್ಲಿರುವಂತಹ ಅನ್ಯೂನ್ಯತೆ, ಇವತ್ತು ನಮ್ಮನ್ನು ಆ ಅಟ್ಯಾಚ್ಮೆಂಟು ಎಷ್ಟಾಗಿ ಕಾಡುತ್ತಾ ಇರ್ತದೆ ಅಂದರೆ, ಎಷ್ಟಾಗಿ ನಮ್ಮನ್ನು ಮಾನಸಿಕವಾಗಿ ಅದರಲ್ಲಿ ನಾವು ಲೀನರಾಗಿರುತ್ತೆ ಎಂಬುದಾಗಿ ನೋಡುವುದಾದರೆ, ಅನುಭವಿಸುತ್ತಾ ಇರುವಂಥ ಇವತ್ತು ಕೇಳುತ್ತಿರುವಾಗಲೇ ನಿಮಗೆ ಪ್ರತಿಯೊಬ್ಬೊಬ್ಬರಿಗೆ ಅನ್ಯೂನ್ಯತೆ ಕುರಿತಾಗಿರುವಂತಹ ಆ ನಡೆಸುವಿಕೆ ಕುರಿತು ಆಲೋಚನೆ ನಿಮ್ಮ ತಲೆಗಳಲ್ಲಿ ಬರುತ್ತಾ ಇರಬಹುದು. ದೇವರಿಗೆ ಸ್ತೋತ್ರ. ಶಾರೀರಿಕವಾಗಿ ಇವತ್ತು ಲೌಕಿಕವಾಗಿರುವಂತಹ ಈ ಅನ್ಯೂನ್ಯತೆಗಳಿಗಿಂತಲೂ ಆತ್ಮಿಕವಾದಂಥ ಅನ್ಯೂನ್ಯತೆ ಬಹಳ ಮಹಿಮೆಯುಳ್ಳದು, ಬಹಳ ಆನಂದಕರವಾದದ್ದು, ಅತಿ ಸಂತೋಷಕರವಾದದ್ದು ಅದಾಗಲ್ಪಟ್ಟಿದೆ. ದೇವರಿಗೆ ಸ್ತೋತ್ರ. ಈ ಅನ್ಯೂನ್ಯತೆಯನ್ನು ಬಯಸುವಂಥವರೇ ಆಗಿರಬೇಕು ಎಂಬುದನ್ನು ದೇವರು ಆತನ ಅಪೇಕ್ಷೆ ಪಡುತ್ತಾನೆ. ಅನ್ಯೂನ್ಯತೆ ಅದರ ಅರ್ಥ ಇನ್ನೊಂದು ವಿಷಯದಲ್ಲಿ ಹೇಳುವುದಾದರೆ ದೇವರೊಟ್ಟಿಗೆ ಮಾತಾಡುವಂಥದ್ದು, ದೇವರೊಟ್ಟಿಗೆ ಸಮಯ ಕಳೆಯುವಂಥದ್ದು, ದೇವರೊಟ್ಟಿಗೆ ಯಾವಾಗಲೂ ಇರುವಂಥದ್ದು, ಅದುವೇ ಪ್ರಾರ್ಥನೆ ಎಂಬುದಾಗಿ ಕೂಡ ಅದನ್ನು ಕರೆಸಲ್ಪಡುವಂಥದ್ದಾಗಲ್ಪಟ್ಟಿದೆ. ಪ್ರಾರ್ಥನೆ ದೇವರೊಂದಿಗೆ ಇರುವಿಕೆ, ದೇವರೊಂದಿಗೆ ಮಾತಾಡುವಿಕೆ ಮತ್ತು ಅನ್ಯೂನ್ಯತೆಯೇ ಅದರ ಅರ್ಥವಾಗಲ್ಪಟ್ಟಿದೆ. ದೇವರಿಗೆ ಸ್ತೋತ್ರ.